ಬಂಧುಗಳ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ಹಳ್ಳಿ ಜನರಿಗೆ ನೇರವಾಗಿ ಸಂಪರ್ಕ ಸಿಗ್ತಕ್ಕಂಥ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಈ ಗ್ರಾಮ ಲೆಕ್ಕಾಧಿಕಾರಿಗಳು. ಮತ್ತು ಇವ್ರಿಗೆ ಸಿಗ್ತಕ್ಕಂಥ ಕನಿಷ್ಠ ಸೌಲಭ್ಯಗಳು ಯಾಕಪ್ಪ ಅಂತಂದ್ರೆ ರೂಮ್ಗಳು ಅವ್ರಿಗೆ ಸಮಸ್ಯೆ, ರೂಮಿನ ಸಮಸ್ಯೆ ಇದೆ. ಮತ್ತು 4 ದಿನಕ್ಕೊಮ್ಮೆ ರೂಮ್ ಚೇಂಜ್ ಮಾಡ್ಬೇಕಾಗ್ತವ್ರು. ಸಾಕಷ್ಟು ದಾಖಲಾತಿ ಇರ್ತಾವ, ಅವೇನು ಓದೋ ಹುಡುಗರು ಬುಕ್ 4 ಬುಕ್ ಇರ್ತಾವಪ್ಪ ಎಲ್ಲಿ ಬೇಕಂತ ತೊಗೊಂಡು ಹೋದಾಗ. ಹಾಗಾಗಿ ಸುಮಾರು 21 ಸೇವೆಗಳನ್ನು ಒದಗಿಸ್ತಾರೆ ಅವರು. ಮತ್ತು ಅಂಥ ಸೇವೆಯನ್ನು ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ತಾವು ಕನಿಷ್ಠ ಸೌಲಭ್ಯ ಕೊಡಲ್ಲಪ್ಪ ಅಂತಂದ್ರೆ ಸರ್ಕಾರಕ್ಕೆ ನಾಚಿಕೆ ಬರೋಕೆ ಈ ವಿಷಯ. ಇದು ಆ್ಯಕ್ಚುಲಿ ಧರಣಿ ಮಾಡ್ತಕ್ಕಂಥ ವಿಷಯ ಅಲ್ಲಿದು. ಯಾಕಂತಂದ್ರೆ ಹಳ್ಳಿಗಳಿಗೆ ಈಗ ರೈತರು ನೇರವಾಗಿ ಸಿಗ್ತಕ್ಕಂಥ ಅಧಿಕಾರಿಗಳಿಗೆ ಅವ್ರಿಗೆ ಪರಿಚಯ ಉದ್ಭವಾದಾಗ ಮತ್ತು ಹಳ್ಳಿಗಳ ಜನರಿಗೆ ಕೆಲಸ ಆಗ್ತಾ ಇಲ್ಲ. ಈಗ ಸಾಕಷ್ಟು ಜನ ನಮ್ಗೆ ಫೋನ್ ಬರ್ಲಾತವೆ ಸಂಘಟನೆಯವರಿಗೆ, ನೋಡಿ ಸರ್ ಹಿಂಗೆ ಮಾಡ್ಲಾತಾರ ಅಂತೇಳಿ. ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕು, ಇಲ್ಲಾಂದ್ರೆ ಇಂಥ ಕೆಲಸಗಳು ಪದೇ ಆಗೋದ್ರಿಂದ ಈಗಾಗಲೇ ಮೊನ್ನೆ ಒಂದು ಸಾರಿ ಸ್ಟ್ರೈಕ್ ಹಮ್ಮಿಕೊಂಡಿದ್ರೆ ಅದು ಏನೋ ಮನವಿ ಕೊಟ್ಟು ಅದನ್ನು ಸರ್ಕಾರ ಕೊಡ್ತೀರಿ ಅಂತ ಹೇಳಿ ಆ ಧರಣಿಯನ್ನು ಹಿಂದೂಕೊಂಡಿದ್ರು ಅವರು. ಮತ್ತು ಈ ರೀತಿ ಮತ್ತೆ ನೀವು ಅವ್ರನ್ನ ಈ ಥರ ಮುಂದೆ ಹಾಕೋದ್ರಿಂದ ಸಮಸ್ಯೆಗಳು ಉದ್ಭವ ಮತ್ತು ಇದರಿಂದ ಸಾರ್ವಜನಿಕರ ಕೆಂಗಣಿ ಗುರಿ ಆಗ್ತಿರ್ತಾವೆ. ಯಾಕೆ ಮತ್ತು ಅಧಿಕಾರಿಗಳಿಗೆ ತೊಂದರೆ ಕೊಡ್ಲಾತಿರಪ್ಪ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರ ಅಂತ ಅರ್ಥ. ಯಾಕಂದ್ರೆ ನಮ್ಮ ಕೆಲಸ ಇರೋದೇ ಅಧಿಕಾರಿಗಳ ಹತ್ರ ಇರ್ತಾವೆ, ಮತ್ತು ಅವ್ರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ನಮಗೂ ತೊಂದರೆ ಕೊಡ್ತಾ ಇದ್ದೀರ ಅಂತ ಅರ್ಥ. ಇದಕ್ಕೆ ಸಾಕಷ್ಟು ಸಾರ್ವಜನಿಕರ ಬೆಂಬಲ ಕೊಟ್ಟು ಕೂಡಲೇ ಅವರಿಗೆ ಸ್ಪಂದಿಸಬೇಕು.